ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ಕರ್ ಪರೋಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲಿ ಎರಡೇ ಎರಡು ಟೊಮೆಟೊ ಇದ್ದರೆ ಸಾಕು. ಈ ರೀತಿ ಬೇಕು ಅಂದಾಗ ಇನ್ಸ್ಟೆಂಟಾಗಿ ಗರಿಗರಿಯಾಗಿರ್ತಕ್ಕಂಥ ಒಂದು ಟೊಮೆಟೊ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಹಾಗೆ ಸರಳವಾದ ವಿಧಾನದಲ್ಲೇ ಮಾಡ್ಕೊಳ್ಬೋದು. ಇಲ್ಲಿ ಅಕ್ಕಿನಾಗಲಿ ಉದ್ದಿನ ಬೇಳೆ ಆಗಲಿ ಬಳಸೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಅಂದರೆ ಹಿಟ್ಟನ್ನು ಕಲಸಿದ ತಕ್ಷಣವೇ ನಾವು ಇನ್ಸ್ಟೆಂಟಾಗಿ ಒಂದು 10 ನಿಮಿಷದಲ್ಲಿ ಈ ರೀತಿ ಕೆಂಪನೆಯ ಟೊಮೆಟೊ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಟೇಸ್ಟ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಒಂದ್ಸರಿ ಮಾಡಿದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತಕ್ಕಂಥ ಒಂದು ದೋಸೆ ರೆಸಿಪಿ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೆಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟಿಗೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, 1 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್, ಹಾಗೆ ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಇಲ್ಲಿ 2 ಹಣ್ಣಾಗಿರ್ತಕ್ಕಂಥ ಟೊಮೆಟೊ ಹಣ್ಣನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಖಾರಕ್ಕೆ ಹಾಗೆ ಕಲರ್ಗೋಸ್ಕರ 1 ಸ್ಪೂನ್ ಆಗುವಷ್ಟು ನಾನು ಅಚ್ಕಾರದ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನುಣ್ಣಗೆ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಂಡು ಬರೋಣ. ಇವಾಗ ನೋಡಿ, ರುಬ್ಬಿದ್ದಾಗಿದೆ. ಟೊಮೆಟೊ ಇಲ್ಲಿ ಒಂದು ಸ್ವಲ್ಪನೂ ಇರಬಾರ್ದು, ಅಂದರೆ ತರಿ ಅನ್ನಿಸ್ಬಾರ್ದು. ಆ ರೀತಿ ನುಣ್ಣಗೆ ರುಬ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಒಂದು ಸ್ವಲ್ಪ ನೀರು ಬೇಕು ಅಂದರೆ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬೋದು. ಇಷ್ಟು ನುಣ್ಣಗಾದರೆ ಸಾಕು. ಇವಾಗ ನಾನು ರುಬ್ಬಿರ್ತಕ್ಕಂಥ ಒಂದು ಟೊಮೆಟೊ ಹಾಗೆ ಅಕ್ಕಿ ಹಿಟ್ಟಿನ ಮಿಶ್ರಣನ ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ನೋಡಿ, ಮತ್ತೆ ಮಿಕ್ಸರ್ ಜಾರ್ನ ತೊಳೆದಿರೋ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಮಿಶ್ರಣಕ್ಕೆ ಯಾವ ಕಪ್ಪಿಂದ ಅಳತೆ ಕಪ್ಪನ್ನು ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಹುಳಿ ಮೊಸರಾಗಿತ್ತು ಅಂದರೆ 1/4 ಕಪ್ಪೇ ಸಾಕಾಗುತ್ತೆ. ಮೊಸರನ್ನ ನೀವು ರುಬ್ಬುವಾಗಲೂ, ಅಂದರೆ ಟೊಮೆಟೊ ರುಬ್ಕೊಂಡು ಬರ್ತಿರ್ತೀವಲ್ಲ ಆಗ ಕೂಡ ಸೇರಿಸ್ಕೊಂಡು ರುಬ್ಕೊಳ್ಬೋದು. ನಾನಿಲ್ಲಿ ಸಪ್ರೇಟಾಗಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಕರೆಕ್ಟಾಗಿ ಒಂದು ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಬೇಕು ಅನ್ನೋಷ್ಟರ ಮಟ್ಟಿಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಬೇಕು ಅಂದರೆ ನೀರು ಕೂಡ ಸೇರಿಸ್ಕೊಂಡು ಹಿಟ್ಟಿನ ದೋಸೆ ಹಿಟ್ಟಿನ ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡೋಣ. ನೋಡಿ, 10 ನಿಮಿಷ ರೆಸ್ಟ್ ಆಗಿತ್ತು. ಇವಾಗ ತೆಗೆದು ತೋರಿಸ್ತಿದ್ದೀನಿ. ಒಂದು ಸ್ವಲ್ಪ ಹೊಂದ್ಕೊಳ್ಬೇಕು ಹಾಕಿರ್ತಕ್ಕಂಥ ಎಲ್ಲ ಹಿಟ್ಟುಗಳು, ಅಂದರೆ ಅಕ್ಕಿ ಹಿಟ್ಟಾಗಲಿ ಬೇಸನ್ ಆಗಲಿ ಹಾಗೆ ಗೋಧಿ ಹಿಟ್ಟು ಹಾಗೆ ಮೊಸರು ಕೂಡ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಒಂದು 10 ನಿಮಿಷ ಕಲಸಿ ಸೈಡಲ್ಲಿ ಇಡಬೇಕು. ಇವಾಗ 10 ನಿಮಿಷ ಆದಮೇಲೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಗಟ್ಟಿಯಾಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋನ ಬಳಸ್ಕೊಂಡಿದ್ದೀನಿ. ಈನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು. ಈನೋನೇ ಬೇಕು ಅಂತೇನಿಲ್ಲ. ಈನೋ ಹಾಕಾದ್ಮೇಲೆ ಭಾಳ ಹೊತ್ತವರೆಗೂ ನಾವು ಹಿಟ್ಟನ್ನು ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಸೈಡಲ್ಲಿ ದೋಸೆ ಹಂಚನ್ನ ಆಲ್ರೆಡಿ ಕಾಯಿಸೋಕ್ಕಿಟ್ಟು ಈ ರೀತಿ ಈನೋ ಹಾಕಿ ಒಂದು ಸರಿ ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಿಟ್ಟಿಗೆ ಎಲ್ಲ ಕಡೆನೂ ಈನೋ ಹರಡ್ಕೊಳ್ಬೇಕು. ಆ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಈ ಒಂದು ಅಳತೆಯಲ್ಲಿ ಇರಲಿ. ನಾನು ಕೂಡ ಈ ಸೈಡಲ್ಲಿ ಆಲ್ರೆಡಿ ಗ್ಯಾಸನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಗ್ಯಾಸ್ ಕಾದಾದಮೇಲೆ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಗ್ಯಾಸ್ನ ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ದೋಸೆ ಒಂದು ಸ್ವಲ್ಪನೂ ತಳ ಅಂಟೋದಿಲ್ಲ. ಅದ್ರ ಜೊತೆಗೆ ಲೇಯರ್ ಆಗಿ ನೀಟಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರತಿ ದೋಸೆ ಹಾಕುವಾಗಲೂ ಕೂಡ ಅಷ್ಟೇ, ನೀವು ಒಂದು ಸ್ವಲ್ಪ ದೋಸೆ ಹಂಚಿಗೆ ನೀರು ಹಾಕಿ ಆ ಒಂದು ನೀರನ್ನ ಒಂದು ಬಟ್ಟೆಯಿಂದ ಒರೆಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಆ ಸೈಜಲ್ಲಿ ನೀವು ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಟ್ಟನ್ನು ರುಬ್ಬುವಾಗ ಟೊಮೆಟೊ ಕಂಪ್ಲೀಟಾಗಿ ನುಣ್ಣಗೆ ಆಗೋ ರೀತಿಯಲ್ಲಿ ರುಬ್ಕೊಳ್ಳಿ. ಇಲ್ಲಾಂದರೆ ಅಲ್ಲಿ ಈ ರೀತಿ ಕಾಣಿಸುತ್ತೆ. ಈ ರೀತಿ ಕಾಣಿಸ್ಬಾರ್ದು ಅಂತಂದರೆ ನೀಟಾಗಿ ರುಬ್ಕೊಳ್ಬೇಕಾಗತ್ತೆ. ಕಂಡರೂ ಕೂಡ ಏನೂ ತೊಂದರೆ ಇಲ್ಲ, ಅಂಟೋದಿಲ್ಲ ದೋಸೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬದಲಿಗೆ ತುಪ್ಪ ಕೂಡ ಬಳಸ್ಕೊಳ್ಬೋದು. ಈ ದೋಸೆ ಟೊಮೆಟೊ ಹಣ್ಣಿನಿಂದ ಮಾಡ್ತಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಪರ್ಫೆಕ್ಟಾಗಿ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಹುಳಿಯಾಗಿ ಕೂಡ ಇರುತ್ತೆ. ತುಂಬ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಇನ್ಸ್ಟೆಂಟಾಗಿ ಆಗ್ತಕ್ಕಂಥ ಒಂದು ರೆಸಿಪಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಿಮಗೆ ಯಾವ ರೀತಿ ಬೇಕೋ ದೋಸೆ ಆ ರೀತಿ ಹಾಕ್ಕೊಳ್ಬೋದು. ಕ್ರಿಸ್ಪಿಯಾಗಿ ಗರಿಯಾಗಿ ಬೇಕು ಅಂತಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತವರೆಗೂ ಈ ರೀತಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳಿ. ಇಲ್ಲ ನಮಗೆ ಸ್ಮೂತಾಗಿ ದೋಸೆ ಬೇಕು ಅಂತಂದರೆ ಬೇಗ ನೀವು, ಅಂದರೆ ಒಂದು ಸ್ವಲ್ಪ ಕೆಂಪಾದ ತಕ್ಷಣ ತಗೊಳ್ಬೋದು. ನೋಡಿ, ಇಲ್ಲಿ ಯಾವುದೇ ರೀತಿಯ ಸಕ್ಕರೆನ ನಾವು ಕಲರ್ಗೋಸ್ಕರ ಬಳಸ್ಕೊಂಡಿಲ್ಲ. ಆದರೂ ಕೂಡ ಇಷ್ಟು ಪರ್ಫೆಕ್ಟಾಗಿ ಗಾಢವಾಗಿರ್ತಕ್ಕಂಥ ಬಣ್ಣದಲ್ಲೇ ನಾವು ದೋಸೆನ ಮಾಡ್ಕೊಳ್ಬೋದು. ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ. ಪ್ರತಿ ದೋಸೆ ಹಾಕುವಾಗಲೂ ಈ ಒಂದು ಸ್ಟೆಪ್ಸ್ನ ನೀರು ಚಿಮುಕಿಸಿ ಆ ಒಂದು ನೀರನ್ನ ನೀವು ಕ್ಲೀನಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಳ್ಳೋ ಒಂದು ಸ್ಟೆಪ್ನ ನೀವು ಫಾಲೋ ಮಾಡ್ಕೊಳ್ಳಿ. ತುಂಬ ಯಾವುದೇ ದೋಸೆ ಆಗಲಿ ತುಂಬ ಪರ್ಫೆಕ್ಟಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.
ಹಾಗೆ ದೋಸೆನ ಈ ರೀತಿ ಸ್ಪ್ರೆಡ್ ಮಾಡುವಾಗ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ದೋಸೆ ಅಂತಲ್ಲ, ಯಾವುದೇ ದೋಸೆ ಹಾಕುವಾಗಲೂ ಕೂಡ ಅಷ್ಟೇ. ಯಾಕಂದರೆ ನಾವು ಹಾಕ್ತಕ್ಕಂಥ ಒಂದು ಹಂಚೇನಿದೆಯಲ್ಲ, ಜಾಸ್ತಿ ಕಾಯ್ಕೊಂಡಾಗ ಅಂಟ್ಕೊಂಡು ಬರ್ತಕ್ಕಂಥ ಚಾನ್ಸ್, ಹಿಟ್ಟು ಅಂಟ್ಕೊಳ್ಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ದೋಸೆನ ಹಾಕ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ದೋಸೆನ ಬೇಯಿಸ್ಕೊಳ್ಬೋದು. ನಾನಿಲ್ಲಿ 2 ರೀತಿಯಲ್ಲಿ ದೋಸೆನ ಹಾಕಿಟ್ಕೊಂಡಿದ್ದೆ. ಒಂದು ಕ್ರಿಸ್ಪಿಯಾಗಿ, ಇನ್ನೊಂದು ಸ್ಮೂತ್ ಆಗಿರಲಿ ಅನ್ನೋದಕ್ಕೋಸ್ಕರ 2 ರೀತಿಯಲ್ಲಿ ದೋಸೆ ಹಾಕ್ಕೊಂಡಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿರ್ಬೋದು, ಒಂದೇ ಒಂದು ಸ್ಪೂನು ಆಯಿಲ್ ಹಾಕಿರಿದ್ರೂ ಕೂಡ ತುಂಬ ಶೈನಿಂಗ್ ಆಗಿರ್ತಕ್ಕಂಥ ರೀತಿಯಲ್ಲಿ ದೋಸೆ ರೆಡಿಯಾಗಿದೆ. ಒಂದು ಸರಿ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನ್ನಿಸ್ತಕ್ಕಂಥ ಒಂದು ದೋಸೆ ರೆಸಿಪಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಕೂಡ ಇಲ್ಲಿ 2 ರೀತಿಯಲ್ಲಿ ದೋಸೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ಮೂತ್ ಆಗಿರಲಿ ಅನ್ನೋದಕ್ಕೋಸ್ಕರ, ಇನ್ನೊಂದು ಗರಿ ಗರಿ ಆಗಿರಲಿ ಅನ್ನೋದಕ್ಕೋಸ್ಕರ 2 ರೀತಿಯಲ್ಲಿ ಈ ಒಂದು ದೋಸೆನ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ದೋಸೆ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.